ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೈತ ಟಿಪಿಕಲ್ ಬ್ರೌನಿ. ನನ್ನ ಹಳೆ ನೇಮು ಪವನ್ ಖಾನ್. ಈಗ ನೇಮ್ನ ಚೇಂಜ್ ಮಾಡಿದ್ದೀನಿ, ಟಿಪಿಕಲ್ ಬ್ರೌನಿ ಅಂತ. ಈ ಪೇಜ್ಗೆ ಸಪೋರ್ಟ್ ಮಾಡಿ ಗೈಸ್. ನನ್ನ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ಇನ್ಮೇಲೆ ಮಸ್ತಾಗಿ ಬರುತ್ತೆ, ಸಪೋರ್ಟ್ ಮಾಡಿ. ಓದೋಕ್ಕೆ ಬೈಯೋಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ನಂತರ ಯಾರು ಕೂತ್ಕೊಂಡು ಇಂಟರ್ನಲ್ಸಲ್ಲಿ ಸುಮಾರಾಗಿ ಮಾರ್ಕ್ಸ್ ತೆಗಿಬೇಕು ಅಂದ್ಬಿಟ್ಟು ಯಾರು ಓದ್ತಾ ಇದ್ದೀರಾ ಅವರೆಲ್ಲರೂ ಲೈಕ್ ಮಾಡಿ. ಆಯಿತು. ಆಮೇಲೆ ವಿತೌಟ್ ಫಿಲ್ಟ್ರು ಕ್ಯಾಮ್ರಾದಲ್ಲಿ ಸುಮಾರಾಗ ಕಾಣಿಸ್ತೀನಿ ನೋಡ್ರಿ. ಯಪ್ಪ ಈಚೆಗಡೆ ಹೋಗಿರೋದು ನಾನೇ ನೋಡ್ಕೊಳಕ್ಕಾಗಲ್ಲ. ಏನಪ್ಪ ಸಮಾಚಾರ ವೀರಪ್ಪ? ಅಯ್ಯೋ ನನಗೆ ಹೋಗ್ಲಾ ಸುಮ್ಮನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಗೈಸ್, ಈಗ ನಮ್ಮ ಅಜ್ಜಿಯವ್ರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ನಮ್ಮ ಅಪ್ಪನ ಅಮ್ಮ. ನಾನು ಜೊತೆಗೆ ಬರ್ತೀನಿ ಕರ್ಕೊಂಡು ಹೋಗ್ರಿ ಅಂದ್ರೆ ಇಲ್ಲ ಬೇಡ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳೋದು? ಮನೇಲಿ ಯಾರಿರೋರು? ಮನೇಲಿ ರಾಣಿ 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 ಇರ್ತಾಳೆ. ನಾವು ಬರ್ತೀವಿ ಅಂತ ಅಂದೇವೆ. ನಾವು ಹೋಗಪ್ಪ ಬರೋಗ ಹೋಗಿ ಅಂತ ಕಳ್ಸ್ಕೊಡಲ್ವೇ? ಕಳ್ಸ್ಕೊಡ್ತೀನಿ. ನಮ್ಮ ಅಜ್ಜಿ ನೋಡ್ಬೇಕಲ್ಲ. ಅಜ್ಜಿ ನೋಡಿದ್ರೆ ಮದ್ವೆ ಮಾಡ್ಕೋ ಹೋಗ್ವೆ ನೀನು ನಿನ್ನೇನ್ರು. ಬಿಡಲೇ ಸಿರಿನ್ ಮದ್ವೆ ಆಯ್ತೀನಿ. ಸಿರಿ ಆಗು. ಐ ಬೈಲಿ ಬಾಯ್ಲಿ ಹೋಗಲ್ಲ ಏಯ್ ಯಾರ್ಯಾರಿಗೆ ಅವ್ರು ಅಕ್ತಿರೋ ಅಂದ್ರೆ ಇಷ್ಟ ಅವರೆಲ್ಲರೂ ನಿಮ್ಮ ಅಕ್ತಿರಿಗೆ ಶೇರ್ ಮಾಡಿ ಈ ವಿಡಿಯೋನ. ನಮ್ಮ ಅಕ್ಕು ಅಂದ್ಕೊಂಡ್ರೆ ನನಗೂ ಇಷ್ಟ, ಬಟ್ ಅವಳು ಕೊಡೋರು ಓದನೆ ತಡ್ಕೊಳಕ್ಕಾಯ್ತಾ ಇಲ್ಲ. ಅದಕ್ಕೆ ಕಾಲೇಜ್ ಬಿಟ್ಬಿಟ್ಟು ಬರೋಣ ಅಂತ ಒಯ್ತಾ ಇದ್ದೀನಿ ಈಗ ಅಷ್ಟೇ. ತೋಟಕ್ಕೆ ಗೊಬ್ಬರ ಹಾಕಬೇಕು ಅಂತ ಅಂದ್ಬಿಟ್ಟು ಯೂರಿಯಾ ತರೋಣ ಅಂತ ಬೈರ್ಮಂಗ್ಳಕ್ಕೆ ಬಂದೆ. ಬೈರ್ಮಂಗ್ಳದಲ್ಲಿ ಗೊಬ್ಬರ ಎಲ್ಲ ಖಾಲಿ ಆಗಿಬಿಟ್ಟಿದ್ದು. ಅದಕ್ಕೆ ಗೋಪಳ್ಳಿಗೆ ಹೋಗ್ಬಿಟ್ಟು ಇವಾಗ ಅಲ್ಲಿಂದ ತೊಗೊಬರ್ತಾ ಇದ್ದೀನಿ ಯೂರಿಯಾನ. ಒಂದು ಮೂಟೆ ಯೂರಿಯಾ ತೊಗೊಂಡ್ರೆ ಇದನ್ನು ಕಂಪಲ್ಸರಿ ತಗೊಳ್ಳೇಬೇಕಂತ. ಇದೇನೋ ಕಡ್ಡಿಗೆ ಹಾಕ್ಕೊಂಡು ಔಷಧಿ ಥರ ಹಿಡಿಬೇಕಂತೆ. ಎಲ್ಲ ರೇಟೆಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ, ರೈತರಿಗೆ ತುಂಬ ಕಷ್ಟ. ಗೊಬ್ಬರ ಎಲ್ಲ ತಂದಮೇಲೆ ಇನ್ನೇನು ಮಳೆ ಬರ್ತದಲ್ಲ, ಬೇಗ ಹಾಕ್ಬಿಡೋಣ ಕರಿಕೋಬಿಡ್ಲಿ ಅಂತಂದ್ಬಿಟ್ಟು ನಮ್ಮಪ್ಪ ನಾನು ನಮ್ಮಮ್ಮ 3 ಜನ ಸೇರ್ಕೊಂಡು ಹಾಕ್ತಾಯಿದ್ದೀವಿ ಇವಾಗ. ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ 3 ಜನನೂ ನನ್ನ ಹಬ್ಬನ್ನೇ ಮನೇಲಿ ಬಿಟ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಹೋಯ್ತವ್ರೆ, ನಮ್ಮ ಅಜ್ಜಿ ನೋಡ್ಕೊಬರೋಕ್ಕೆ ಅಂತ. ಇರಲಿ ಹೋಗಿ ಬನ್ನಿ. ನಿನ್ನ ಕಾಟ ನಮ್ಗೆ ತಡ್ಕೊಳಕ್ಕಾಗಲ್ಲ ನನಗೆ. ಅಮ್ಮ ರಕ್ಷಿನ ಅಲ್ಲೇ ಇರಿಸ್ಬಿಟ್ಟು ಬಂದ್ಬಿಡ್ರಿ, ಕರ್ಕೊಬರ್ಬೇಡ್ರಿ ವಾಪಸ್ಸು. ಹೌದು ಗಾಯ್ಸ್, ನಮ್ಮ ಅಕ್ಕ ನೋಡಿ ನನ್ನ ಬಿಟ್ಬಿಟ್ಟು ಹೋಯ್ತಾಳೆ. ಇದು ನ್ಯಾಯನಾ? ಓಕೆ ಲಾಪ್ಪ ಗಾಯ್ಸ್ ನೋಡಿ ನನ್ನ ಮೇಲೆ ಒಂಚೂರು ಕೇರೆ ಇಲ್ಲ. ನಮ್ಮ ಅಪ್ಪನಿಗೆ ನಾಯಿ ಬಗ್ಗೆ ಯೋಚನೆ ಮಾಡ್ತಾರೆ, ನನ್ನ ಬಗ್ಗೆ ಒಂಚೂರು. ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ರೈತರ ಮಕ್ಕಳನ್ನ ಬೆಳೆಸಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.